ಕತ್ತಲಾದ್ರೆ ಸಾಕು ಆ ಕುಟುಂಬವನ್ನ ಕಾಡುತ್ತೆ ಪ್ರೇತಾತ್ಮ. ಇಟ್ಟ ಬಟ್ಟೆಗಳಿಗೆ ಬೆಂಕಿ, ಪಾತ್ರೆ ಎಸೆಯುವ ದುಷ್ಟಶಕ್ತಿ. ರಾತ್ರಿ ಆದ್ರೆ ಮನೆಯೇ ನರಕ. ಕತ್ತು ಹಿಸುಕಿ ಕಾಟ, ಸ್ಕೂಟರ್ ಪ್ರಸಾದ. 3 ತಿಂಗಳ ಹಿಂದೆ ಆಗಿದ್ದೇನು? ಮನೆಯ ನೆಲದಲ್ಲಿ ಮೂಡುತ್ತೆ ವಿಚಿತ್ರ ಪಾದದ ಗುರುತು. ಅಮಾನುಷ ಶಕ್ತಿಯ ಕಾಟಕ್ಕೆ ಕಂಗಾಲಾಗಿದೆ ಆ ಫ್ಯಾಮಿಲಿ. ಬಿಳಿ ಮುಖ, ಅಸ್ಪಷ್ಟ ಆಕೃತಿ. ಮೊಬೈಲ್ ಕ್ಯಾಮೆರಾದಲ್ಲಿ ಕಂಡದ್ದು ಭಯಾನಕ ದೃಶ್ಯ. ಭಯ, ಆತಂಕ, ಅಚ್ಚರಿಗಳಿಗೆ ಕಾರಣವಾಗಿರೋ ಅದೊಂದು ಮನೆಯ ಸ್ಟೋರಿಯನ್ನ ನೋಡ್ಕೊಂಡು ಬರೋಣ. ಇದೇ ಈ ಹೊತ್ತಿನ ವಿಶೇಷ ಫೋಟೋ ಪ್ರೇತಾತ್ಮ. ಕತ್ತಲಾದ್ರೆ ಸಾಕು ಆ ಕುಟುಂಬವನ್ನ ಕಾಡುತ್ತೆ ಪ್ರೇತಾತ್ಮ. ಇಟ್ಟ ಬಟ್ಟೆಗಳಿಗೆ ಬೆಂಕಿ, ಪಾತ್ರೆ ಎಸೆಯುವ ದುಷ್ಟಶಕ್ತಿ. ರಾತ್ರಿಯಾದ್ರೆ ಮನೆಯೇ ನರಕ. ಕತ್ತು ಹಿಸುಕಿ ಕಾಟ, ಸ್ಕೂಟರ್ ಪ್ರಸಾದ. 3 ತಿಂಗಳ ಹಿಂದೆ ಆಗಿದ್ದೇನು? ಬಿಳಿ ಮುಖ, ಅಸ್ಪಷ್ಟ ಆಕೃತಿ. ಮೊಬೈಲ್ ಕ್ಯಾಮೆರಾದಲ್ಲಿ ಕಂಡದ್ದು ಭಯಾನಕ ದೃಶ್ಯ. ಪ್ರಿಯ ವೀಕ್ಷಕರೇ, 3 ತಿಂಗಳ ಹಿಂದೆ ಈ ಮನೆ ಸಾಮಾನ್ಯ ಮನೆಯಂತೆಯೇ ಒಂದಾಗಿತ್ತು. ಆದ್ರೆ ಈಗ ಹಾಗಿಲ್ಲ. ರಾತ್ರಿಯಾದ್ರೆ ಈ ಮನೆ ನರಕ ಆಗ್ತಾ ಇದೆ. ಮನೆಯಲ್ಲಿದ್ದವರು ಜೀವ ಕೈಯಲ್ಲಿ ಹಿಡಿದು ಕೂರ್ಬೇಕಾಗಿ ಬಂದಿದೆ. ಕತ್ತು ಹಿಸುಕಿದ ಅನುಭವ, ಕಣ್ಮುಚ್ಚಿದ್ರೂ ಕಾಟ. ಇಟ್ಟ ಬಟ್ಟೆಗಳಿಗೆ ಏಕಾಏಕಿ ಬೆಂಕಿ ಹೊತ್ತಿಕೊಳ್ಳುತ್ತೆ. ಮನೆಯಲ್ಲಿರೋ ಪಾತ್ರೆಗಳೆಲ್ಲ ಚೆಲ್ಲಾಪಿಲ್ಲಿಯಾಗುತ್ತವೆ. ಯಾಕೆ ಹೀಗೆ? ಏನಾಗ್ತಾ ಇದೆಯಲ್ಲಿ? ಕುತೂಹಲ, ಭಯ, ಆತಂಕ, ಕರಾಳ ಶಕ್ತಿಯ ಕಾಟ, ಅನುಮಾನಗಳು ನೂರಾರು. ಸದ್ಯಕ್ಕೆ ಇದೆಲ್ಲದಕ್ಕೂ ಸಾಕ್ಷಿ ಇದೆ ಅಂತಿದೆ ಆ ಕುಟುಂಬ. ಆ ಸಾಕ್ಷಿಯೇ ಈ ಭಯಾನಕ ಫೋಟೋ. ಬಿಳಿ ಮುಖ, ಅಸ್ಪಷ್ಟ ಆಕೃತಿ, ನೋಡೋದಿಕ್ಕೆ ಭಯಾನಕ. ಸದ್ಯ ಇದೇ ಫೋಟೋ ಮಂಗಳೂರಿನಾದ್ಯಂತ ಅಚ್ಚರಿಗೆ ಕಾರಣವಾಗ್ತಾ ಇರೋದು. ಇದು ಬರೀ ಫೋಟೋ ಅಲ್ಲ, ಇದರ ಹಿಂದೆ ಒಂದು ಭಯಾನಕ ಸ್ಟೋರಿ ಇದೆ, ನೋವಿದೆ, ಆತಂಕ ಇದೆ. ಬೆಚ್ಚಿ ಬೀಳಿಸುವ ಕರಾಳ ಅನುಭವಗಳ ಸರಪಳಿಗೆ ಇದೆ. ಗಂಡ ಹೆಂಡತಿ, 2 ಹೆಣ್ಣು ಮಕ್ಕಳು. ಹೀಗೆ ನೆಮ್ಮದಿ ಇದ್ದ ಆ ಕುಟುಂಬಕ್ಕೀಗ ನೆಮ್ಮದಿ ಇಲ್ಲ. ರಾತ್ರಿಯಾದ್ರೆ ಸಾಕು ಎಲ್ಲಿ ಏನಾಗುತ್ತೋ ಅನ್ನೋ ಭಯದಲ್ಲೇ ದಿನ ದೂಡುವಂತಾಗಿದೆ. ಅಷ್ಟಕ್ಕೂ ಆ ಅಮಾನುಷ ಶಕ್ತಿಯ ಕಾಟದಿಂದ ಆ ಕುಟುಂಬ ಕಂಗಾಲಾಗಿರೋದು ಹೇಗೆ? ಯಾವಾಗಿನಿಂದ ಶುರುವಾಯಿತು ಈ ಸಮಸ್ಯೆ? ಇದ್ರ ಮೂಲ ಏನು? ವಿಚಿತ್ರ ಶಕ್ತಿಯ ಕಾಟಕ್ಕೆ ಕಂಗಾಲಾಗಿದೆ ಈ ಕುಟುಂಬ. ಪ್ರಿಯ ವೀಕ್ಷಕರೇ, ವಿಚಿತ್ರ ಶಕ್ತಿಯೊಂದು ಈ ಮನೆಯವರೆಗೆ ಹೇಗೆಲ್ಲ ಕಾಟ ಕೊಡ್ತಿದೆ ಅನ್ನೋದನ್ನ ನೋಡೋಕ್ಕೂ ಮುನ್ನ ಈ ಮನೆ ಇರೋದು ಯಾವ ಊರಿನಲ್ಲಿ, ಅದರ ಸುತ್ತಮುತ್ತಲಿನ ವಾತಾವರಣ ಹೇಗಿದೆ ಅಂತ ಮೊದಲು ನೋಡ್ಕೊಂಡು ಬರೋಣ ಬನ್ನಿ. ಲ್ಲೂ ಕೂಡ ಆ ಭೂತ ಮತ್ತು ದೆವ್ವಗಳ ಕಾಟಗಳ ಬಗ್ಗೆ ಅಥವಾ ಪ್ರೇತಾತ್ಮಗಳ ಕಾಟಗಳ ಬಗ್ಗೆ ಅನೇಕ ಕಥೆಗಳಿರುತ್ತೆ. ಆದರೆ ಅದರನ್ನು ಅನುಭವಿಸಿದವರಿಗೆ ಮಾತ್ರ ಅದು ಎಷ್ಟರ ಮಟ್ಟಿಗೆ ಎಫೆಕ್ಟ್ ಆಗುತ್ತೆ ಮತ್ತು ಅದರ ತೊಂದರೆಗಳೇನು ಅನ್ನುವಂಥದ್ದು ಗೊತ್ತಾಗುವಂಥದ್ದು. ಇದೇ ರೀತಿಯಾದಂಥ ಘಟನೆ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಮಾಲಾಡಿ ಅನ್ನುವಂಥ ಒಂದು ಜಾಗದಲ್ಲಿ ನಡೀತಾ ಇದೆ. ಆ ಮನೆಯ ಮುಂಭಾಗದಲ್ಲಿ ಇದ್ದೀನಿ. ಇದು ಬೆಳ್ತಂಗಡಿ ತಾಲೂಕಿಗೆ ಸೇರುವಂಥ ಮಾಲಾಡಿ ಅನ್ನುವಂಥ ಜಾಗದಲ್ಲಿರುವಂಥದ್ದು. ಇದು ಒಂದು ಸ್ಥಳೀಯವಾಗಿ ಒಂದಷ್ಟು ಮನೆಗಳಿದೆ, ಬೇರೆ ಬೇರೆ ಸುತ್ತಮುತ್ತ ಅನೇಕ ಮನೆಗಳಿರುವಂಥದ್ದು. ಇದರಲ್ಲಿ ಆ ಒಂದು ಪಕ್ಕದಲ್ಲಿ ಇವರ ಮನೆ ಕೂಡ ಇದೆ. ಆ ಕೆಳಭಾಗಕ್ಕೂ ಕೂಡ ಒಂದಷ್ಟು ಮನೆಗಳನ್ನು ನೀವು ನೋಡ್ಬೋದು. ಮತ್ತು ಅವರ ಮನೆಯ ಮುಂಭಾಗದಲ್ಲೂ ಕೂಡ ಒಂದಷ್ಟು ಮನೆಗಳಿವೆ. ಸುಮಾರು ಒಂದು ಅಂದಾಜೊಂದು 40-50 ಮನೆಗಳಿದ್ದ ರೀತಿಯಲ್ಲಿ ಕಾಣ್ತಾ ಇದೆ. ಅಷ್ಟು ದೊಡ್ಡದಾದಂಥ ಪರಿಸರ. ಒಂಟಿ ಮನೆಯೇನಲ್ಲ, ಸುತ್ತಲೂ 10 ಮನೆಗಳಿದ್ರೂ ಕೂಡ ಈ ಮನೆಯಲ್ಲಿ ಮಾತ್ರವೇ ವಿಚಿತ್ರ ಕಾಟ ಶುರುವಾಗಿರೋದು. ಅಂದ್ಹಾಗೆ ಇವರ ಹೆಸರು ಉಮೇಶ್ ಶೆಟ್ಟಿ ಅಂತ. ಅಮಾನುಷ ಶಕ್ತಿಯಿಂದ ನಿತ್ಯ ನರಕ ಯಾತನೆ ಅನುಭವಿಸ್ತಾ ಇರೋದು ಇವರದ್ದೇ ಕುಟುಂಬ. ತಮ್ಮ ಮನೆಯಲ್ಲಿ ಆಗ್ತಾ ಇರೋ ವಿಚಿತ್ರ ಘಟನೆಗಳ ಬಗ್ಗೆ ಇವರು ಏನ್ ಹೇಳ್ತಾರೆ ಕೇಳಿಸ್ಕೊಳ್ಳಿ.
ಏನು ಸರ್ ಇಲ್ಲಿ ನಿಮ್ಮ ಅನುಭವಕ್ಕೆ ಬಂದದ್ದು ಏನೇನು? ಪಾತ್ರೆ ಬಿಸಿರೋದು ಶುರುವಾಯಿತು. ಆ ನಂತರ ಬೆಂಕಿ ಇಡಲಿಕ್ಕೆ ಶುರುವಾಯಿತು. ಆ ನಂತರ ನನ್ನ ಹೆಂಡತಿ ಕುತ್ತಿಗೆ ಇಡಲಿಕ್ಕೆ ಶುರುವಾಯಿತು. ಮನೆ ಒಳಗೆ ಮಲಗಲಿಕ್ಕೆ ಇಲ್ಲ, ಹೊರಗೆ ಬಂದರೆ ಏನಿಲ್ಲ, ಒಳಗೆ ಬಂದರೆ ಹೋಗಲಿಕ್ಕೆ ಬಿಡುವುದಿಲ್ಲ. ದಿವಸ ಇದೇ ಆಯಿತು ನನಗೆ. ರಾತ್ರಿ ಮಲಗಲಿಕ್ಕೆ ಇಲ್ಲ, ಇವಳಿಗೆ ಕುತ್ತಿಗೆ ಹಿಡಿದು ನಾನು ಕೂತ್ಕೊಳ್ಬೇಕು. ಆ ಪರಿಸ್ಥಿತಿಯಲ್ಲಿ ಇಲ್ಲಿ ಮನೆಯಲ್ಲಿ ಉಂಟು. ರಾತ್ರಿ ಆದ್ರೆ ಸಾಕು, ಪ್ರತಿನಿತ್ಯವೂ ಈ ಕುಟುಂಬಕ್ಕೆ ಇದೇ ಸಮಸ್ಯೆ. ಮೊನ್ನೆ ಒಂದು ದಿನ ರಾತ್ರಿ ವೇಳೆ ಇದೇ ರೀತಿ ಮನೆಯಲ್ಲಿ ಆ ಅಮಾನುಷ ಶಕ್ತಿ ತನ್ನ ಆರ್ಭಟವನ್ನ ಮುಂದುವರೆಸಿತ್ತು. ಉಮೇಶ್ ಶೆಟ್ಟಿಯವರ ಮಗಳು ರಾತ್ರಿ ಓದುತ್ತಾ ಕೂತಾಗ ಬೆಡ್ರೂಮ್ನಲ್ಲಿ ವಿಚಿತ್ರ ಅನುಭವ ಆಗೋಕೆ ಶುರುವಾಗಿತ್ತಂತೆ. ಯಾರೋ ಓಡಾಡ್ತಾ ಇರೋ ಹಾಗೆ ಭಾಸವಾಗಿತ್ತು. ಆಗಿದ್ದಾಗ್ಲಿ ಅಂತ ಮೊಬೈಲ್ನಲ್ಲಿ ಸುಮ್ಮನೆ ಒಂದು ಫೋಟೋ ತೆಗೆದುಕೊಂಡಾಗ ಅದರಲ್ಲಿ ಸೆರೆಯಾಗಿದ್ದೆ ಈ ವಿಚಿತ್ರ ಆಕೃತಿ. ಆ ರಾತ್ರಿ ಏನಾಗಿತ್ತು? ಮೊಬೈಲ್ನಲ್ಲಿ ಈ ಫೋಟೋವನ್ನ ತೆಗೆದ ಆ ಬಾಲಕಿ ಈ ಬಗ್ಗೆ ಹೇಳೋದೇನು? ಜೊತೆಗೆ ಆ ಬಾಲಕಿಗೆ ಆಗಿರೋ ಅಮಾನುಷ ಶಕ್ತಿಯ ಅನುಭವಗಳೇನು? ಅದು ಓಡಾಡೋದು, ಗೆಜ್ಜೆ ಕಟ್ಕೊಂಡೆಲ್ಲ ಆ ಥರ ಸೌಂಡ್ ಎಲ್ಲ ಕೇಳ್ತದೆ. ಫೋಟೋ ತೆಗೆದದ್ದು ನೀವೇನಾ? ಫೋಟೋ ನಾನು ಎತ್ತಿದ್ದದ್ದು. ಎಂತ ಮಾಡ್ತಿದ್ರಲ್ಲ? ಅಲ್ಲಿ ಓದ್ತಿದ್ದೆ, ಬೆಡ್ ಮೇಲೆ ಕುತ್ಕೊಂಡು. ಅಡಿಯಲ್ಲಿ ಸೌಂಡ್ ಬಂತಂತ ನಾನು ಹಿಂಗಿದ್ದೆ. ಬಿಳಿ ಬಿಳಿ ಎಲ್ಲ ಕಾಣಿಸ್ತಿತ್ತು, ಕೂದಲು ಉದ್ದ ಬಿಟ್ಟಿತ್ತು. ಅಕ್ಕನ ಕರೆದೆ, ಕೇಳಿದ್ರು ಏನು ಸಿಲ್ಲ ಅಲ್ಲಿ ಕಾಣಿಸ್ತಿಲ್ಲ, ನೀವು ಸುಮ್ಮನೆ ಇರು, ಎಂತ ಸಿಲ್ಲ ಕಾಣಿಸಲಿ ಅಂತ. ನಾನು ಮೊಬೈಲಲ್ಲಿ ಸಹ ನೋಡ್ತಿದ್ದೆ. ಆಗ ಒಂದು ಫೋಟೋ ತೆಗೆದೆ, ಕ್ಲಿಕ್ ಮಾಡಿದೆ, ಆಗ ಬಂತು ಅದರಲ್ಲಿ. ಅದು ಬ್ರೈಟ್ನೆಸ್ ಇಡುವಾಗೆಲ್ಲ ಕಾಣಿಸ್ತು. ಹಾಗೆ 9:30 ಆಗಿರ್ಬೋದು, ಶನಿವಾರ. ಬಟ್ಟೆಗೆಲ್ಲ ಬೆಂಕಿ ಬಿದ್ದದ್ದು? ಅದು ನಾನು ಬೆಳಿಗ್ಗೆ ಇರುವಾಗ ನಾನು ಶಾಲೆಗೆ ಹೋಗಿರ್ತೀನಲ್ಲ, ರಾತ್ರಿ ಸಹ ಹೊತ್ತಿಸುತ್ತದೆ. ನಾನು ಬರುವಾಗ ರೋಟೆ ಎಲ್ಲ ಬಿಸಾಕ್ತದೆ. ಸ್ಟೀಲಿಂದ ಓಡಾಡೋದು, ಆಚೆ ಹೋಗೋದು ಈಚೆ ಹೋಗೋದು ಎಲ್ಲ ಮಾಡ್ತದೆ. ಅಂದ್ಹಾಗೆ ಈ ಫೋಟೋ ತೆಗೆದ ಸಂದರ್ಭದಲ್ಲಿ ಅಕ್ಕಪಕ್ಕದ ಮನೆಯಲ್ಲೆಲ್ಲ ಕರೆಂಟ್ ಇತ್ತಂತೆ. ಆದ್ರೆ ಈ ಮನೆಯಲ್ಲಿ ಮಾತ್ರ ಕರೆಂಟ್ ಹೋಗಿತ್ತು. ಆ ಭಯಾನಕ ಅನುಭವ ಹೇಗಿತ್ತು ಅಂತ ಫೋಟೋ ತೆಗೆದ ಬಾಲಕಿಯ ಸಹೋದರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆಗೇನೆ ಹೇಳಿಕೊಂಡಿದ್ದಾರೆ. ತೆಗೆದದ್ದು ಶನಿವಾರ. ಅವಳು ಸಂಜೆ ಓದ್ತಿದ್ಲು. ಓದುವಾಗ ಯಾವುದೋ ಒಂದು ಪಾಸ್ ಆದಾಗೆ ಆಗ್ತದಂತೆ. ಅದಕ್ಕೆ ಆಗಲಿ ಕರೆಂಟ್ ಹೋಯಿತು. ಮತ್ತು ಎಲ್ಲರ ಮನೆಯಲ್ಲಿ ಕರೆಂಟ್ ಉಂಟು, ನಮ್ಮ ಮನೆಯಲ್ಲಿ ಮಾತ್ರ ಕರೆಂಟ್ ಇರಲಿಲ್ಲ. ಆಗ ಕರೆಂಟ್ ಇರಲಿಲ್ಲ. ಆಗ ಇದು ಫೋಟೋ ಅವಳು ಜಸ್ಟ್ ಹೀಗೆ ಮಾಡಿದ್ದು, ಕ್ಲಿಕ್ ಮಾಡಿದ್ದು. ಆದರೆ ಫೋಟೋ ಜಾಸ್ತಿ ಸರಿ ಕಟ್ಟಾಗಿ ಮನೆಯ ನೆಲದಲ್ಲಿ ಮೂಡುತ್ತೆ ವಿಚಿತ್ರ ಪಾದದ ಗುರುತು. ಎಸ್, ಈ ಮನೆಯ ನೆಲದಲ್ಲಿ ಕೆಲವೊಮ್ಮೆ ವಿಚಿತ್ರವಾದ ಪಾದದ ಗುರುತು ಮೂಡುತ್ತಂತೆ. ನೀರಿನಲ್ಲಿ ಕಾಲು ನೆಂದಾಗ ಮೂಡುವಂತೆ ಮೂಡೋ ಆ ಗುರುತು ಸುಮಾರು ಅರ್ಧ ಗಂಟೆಗಳು ಕಳೆದ್ರೂ ಡ್ರೈ ಆಗೋದಿಲ್ವಂತೆ. ಇದು ಕಾಲಿದು ಗುರುತು. ಅದು ಮಾತ್ರ ಅರ್ಧ ಕಾಣುವುದು. ನೆಲದಲ್ಲಿ. ಆದರೆ ನಮ್ಮದೆಲ್ಲ ಬೇಗ ಒಣಗ್ತದೆ, ಅದರದ್ದು ಒಣಗುದಿಲ್ಲ ಅರ್ಧ ಗಂಟೆ ಆದರೂ ಸಹ. ಪ್ರತಿನಿತ್ಯವೂ ಇದೇ ರೀತಿ ಇರ್ತದೆ? ಇರ್ತದೆ. ಮೊನ್ನೆ ಸ್ವಲ್ಪ ಘಟನೆ ಜಾಸ್ತಿ ಆಯಿತು. ಅವರೆಲ್ಲ ಇದ್ರಲ್ಲ, ಆಗ ಜಾಸ್ತಿ ಆಯಿತು. ನಿನ್ನೆ ಅಷ್ಟು ಇರಲಿಲ್ಲ. ಮತ್ತು ಅವರು ಹೋದ್ಮೇಲೆ ಇಬ್ಬರು ಕೂತ್ಕೊಂಡಿದ್ರು, ಆಗ ಆಯಿತು ಎಲ್ಲ ಪಿಂಗಣಿ. ಅದು ಯಾವಾಗ ಅಂತಿಲ್ಲ. ಬಟ್ಟೆ ಎಲ್ಲ ಸಂಜೆ ಬೆಳಿಗ್ಗೆ ಒಮ್ಮೊಮ್ಮೆ ಆಗ್ತದೆ, ಇಲ್ಲದೆ ಸಂಜೆ ಆಗ್ತದೆ. ಕತ್ತು ಹಿಸುಕುತ್ತೆ, ಪ್ರಾಣ ಹಿಂಸೆ ಕೊಡುತ್ತೆ. ಈ ವಿಡಿಯೋ ನೋಡಿ, ಈ ಮನೆ ಮಾಲೀಕ ಉಮೇಶ್ ಶೆಟ್ಟಿಯವರ ಹೆಂಡತಿ ಹೇಗೆ ಒದ್ದಾಡ್ತಾ ಇದ್ದಾರೆ. ಯಾರೋ ಆಕೆಯ ಕತ್ತು ಹಿಸುಕಿದಂತೆ ಆಗ್ತಾ ಇದೆ. ಸರಿಯಾಗಿ ಉಸಿರಾಡೋಕೆ ಆಗ್ತಾ ಇಲ್ಲ. ಜೀವ ಹೋದಂತೆ ಪ್ರಾಣ ಹಿಂಸೆಯಾಗ್ತಿದೆ. ಮನೆಯಲ್ಲಿ ಸಾಕಷ್ಟು ಜನರು ಇದ್ರೂ ಕೂಡ ಆಕೆಯನ್ನ ನರಳಾಟದಿಂದ ಕಾಪಾಡೋಕೆ ಕಷ್ಟವಾಗ್ತಿದೆ. ರಾತ್ರಿಯಾದ್ರೆ ಪ್ರತಿದಿನವೂ ಇದೇ ರೀತಿಯ ಸಮಸ್ಯೆಗೆ ಒಳಗಾಗೋ ಈ ಮಹಿಳೆ ಈ ಬಗ್ಗೆ ಹೇಳೋದೇನು? ತಮ್ಮ ಮನೆಯಲ್ಲಿ ಕಳೆದ 3 ತಿಂಗಳಿನಿಂದ ಆಗ್ತಾ ಇರೋ
ವಿಚಿತ್ರ ಘಟನೆಗಳು ಹೇಗೆಲ್ಲ ಭಯ ಆತಂಕಕ್ಕೆ ಕಾರಣ ಆಗಿದೆ. ಕುತ್ತಿಗೆಯಲ್ಲಿ ಮಲಗಲಿಕ್ಕೆ ಬಿಡುವುದಿಲ್ಲ, ಕಾಲನ್ನು ನೋವು ಮಾಡುವುದು, ಮತ್ತು ಮಲಗಲಿಕ್ಕೆ ಸ್ವಲ್ಪ ಸಹ ಬಿಡುವುದಿಲ್ಲ. ನಮ್ಮ ತಾಯಿ ಮನೆಯಲ್ಲಿ ಉಂಟು, ಅದು ಬಂದಿದೆ ಅಂತ ಕೇಳಿ ಇಲ್ಲಿಗೆ ಬಂದಿದೆ ಅಂತ ಹೇಳಿದ್ದಾರೆ. ಅದನ್ನು ಮಂತಿರಿದೆ, ಅದು ದೈವ ಬಂದಿದೆ ಅಂತ ಹೇಳಿದ್ದಾರೆ. ಮೊನ್ನೆ ನಿನ್ನೆ ಇವತ್ತು ಸಹ ಕೇಳಿದ್ದಾರೆ. ಮೊನ್ನೆ ನಾವು ಹೋಗಿ ಕೇಳಿದ್ದೇವೆ. ಅವತ್ತು 10 ತಿಂಗಳು ಕೇಳುವಾಗಲ ಹೇಳಿದದೇ ಮನೆ ಒಳಗೆ ಇದ್ದದನ್ನು ಹೊರಗೆ ಹಾಕ್ಬೇಕಂತೆ. ಮತ್ತೆ ಅದನ್ನು ಪೂಜೆ ಮಾಡಬೇಕಂತೆ, ಅದನ್ನು ನಾವು ಒಳಗೆ ತರಬೇಕಂತೆ, ಇದನ್ನು ಒಳಗೆ ಹಾಕ್ಬೇಕಂತೆ. ಇಲ್ಲಿ ಇರುವುದು ಬೇರೆ, ಇಲ್ಲಿ ಇರುವುದು ಬೇರೆ, ನಮ್ದಲ್ಲ, ನಮ್ದು ಹೊರಗಡೆ ಇದ್ದಲ್ಲ. ಈಗ ನಿಮ್ಮನ್ನ ಆಗದೇ ಇರೋರು ಏನಾದರೂ ಮಾಡಿದ್ದಾರೆ ಅಂತ ಅನಿಸುತ್ತೆ. ಅವರ ಬಗೆಯಲ್ಲಿ ಯಾರು ಸಹ ನನಗೆ ಗೊತ್ತಿಲ್ಲ, ನಮಗೆ ಯಾರೂ ಇಲ್ಲ. ಏಕಾಏಕಿ ಬೆಂಕಿ ಹೊತ್ತಿ ಉರಿಯುತ್ತೆ ಬಟ್ಟೆಗಳು. ಇಲ್ಲಿ ನೋಡಿ, ಬಟ್ಟೆಯೊಂದು ಹೇಗೆ ಹೊತ್ತಿ ಉರಿತಾ ಇದೆ. ಯಾರೋ ಬೆಂಕಿ ಹಚ್ಚಿ ಇಟ್ಟಿದ್ದಲ್ಲ ಇದು, ಏಕಾಏಕಿ ಬೆಂಕಿ ಹೊತ್ಕೊಂಡು ಉರಿತಾ ಇದೆ. ನಿತ್ಯವೂ ಇದೇ ರೀತಿಯ ಅನುಭವ ಆಗುತ್ತೆ. ಬಟ್ಟೆಗಳಿಗೆ ಬೆಂಕಿ ಬೀಳೋದು ನೋಡಿದ್ರೆ ನಮಗೆ ಭಯ ಆಗುತ್ತೆ ಅನ್ನತ್ತೆ ಈ ಕುಟುಂಬ. ಈ ಮನೆಯ ಒಳಭಾಗ ಹೇಗಿದೆ, ಅಲ್ಲಿ ಯಾವ ಭಾಗದಲ್ಲಿ ಬಟ್ಟೆಗೆ ಬೆಂಕಿ ಹೊತ್ತಿಕೊಂಡು ಉರಿಯುತ್ತೆ, ಜೊತೆಗೆ ಪಾತ್ರೆಗಳು ಚೆಲ್ಲಾಪಿಲ್ಲಿಯಾಗೋ ಅಡುಗೆ ಮನೆ ಹೇಗಿದೆ, ಹಾಗೇನೆ ಸದ್ಯ ಭಾರಿ ಸಂಚಲನಕ್ಕೆ ಕಾರಣವಾಗ್ತಾ ಇರೋ ಆ ವಿಚಿತ್ರವಾದ ಫೋಟೋ ಕ್ಲಿಕ್ಕಿಸಿದ ಜಾಗ ಹೇಗಿದೆ ಅಂದ್ರೆ, ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿಯ ಮಾಲಾಡಿಯಲ್ಲಿ ಆ ಮನೆಯಲ್ಲಿರುವಂಥ ಅಮಾನುಷ ಶಕ್ತಿ ಯಾವುದು ಅನ್ನುವಂಥದ್ದು ಇವತ್ತಿನವರೆಗೂ ಕೂಡ ಗೊತ್ತಾಗಿಲ್ಲ. ಆ ಮನೆಯವರನ್ನ ಪ್ರತಿನಿತ್ಯವೂ ಕಾಡುತ್ತೆ. ಇಬ್ಬರು ಹೆಣ್ಣುಮಕ್ಕಳಿದ್ದಾರೆ, ಗಂಡ ಹೆಂಡತಿ ಇದ್ದಾರೆ, ಅವರಿಗೆ ಮಲಗೋಕೆ ಸಾಧ್ಯ ಆಗ್ತಾ ಇಲ್ಲ. ಅವರು ಬಟ್ಟೆಗಳನ್ನು ಇಟ್ಟರೆ ಅದನ್ನು ಸುಟ್ಟು ಹಾಕುವಂಥದ್ದಾಗ್ತಾ ಇದೆ. ನಾನೀಗ ಮನೆಯ ಒಳಭಾಗದಲ್ಲಿ ಇದ್ದೀನಿ, ನೀವು ಒಳಭಾಗದ ದೃಶ್ಯಗಳನ್ನು ತೋರಿಸ್ತೀನಿ. ಅಂದರೆ ಇದೇ ಜಾಗದಲ್ಲಿ ಅವರು ಮೊಬೈಲ್ನಲ್ಲಿ ಒಂದು ವಿಡಿಯೋ ಫುಟೇಜನ್ನು ಕೂಡ ಮಾಡಿದ್ದಾರೆ. ಈ ಜಾಗದಲ್ಲಿ ಅವರು ಇಟ್ಟಂತಹ ಬಟ್ಟೆಗೆ ಬೆಂಕಿ ಬಿದ್ದಿರುವಂಥದ್ದು ಇದು ಅವರನ್ನು ಬಹಳಷ್ಟು ಬೆಚ್ಚಿ ಬೀಳಿಸಿದೆ. ಯಾಕಂದರೆ ಆ ರೀತಿಯಾಗಿ ಇಟ್ಟ ಬಟ್ಟೆಗಳು ಸುಟ್ಟು ಹೋಗುವಂಥದ್ದು ಮತ್ತೊಂದು ಆತಂಕಕಾರಿ ವಿದ್ಯಮಾನ. ಇನ್ನು ಅವರ ಅಡಿಗೆ ಕೋಣೆ, ಯಾಕಂದರೆ ಇಲ್ಲಿ ಮತ್ತೊಂದು ದೊಡ್ಡ ಮಟ್ಟದ ಟಾರ್ಚರ್ ಆಗುವಂಥದ್ದು ಈ ಅಡಿಗೆ ಕೋಣೆಯಲ್ಲಿ. ಈ ಅಡಿಗೆ ಕೋಣೆಯಲ್ಲಿ ಇಟ್ಟಂತಹ ವಸ್ತುಗಳು, ಅವರ ಪಾತ್ರೆ ಪಗಡೆಗಳಿರಬಹುದು, ಅವರ ಅಲ್ಲಿರುವಂತಹ ಗ್ಲಾಸ್ಗಳಿರ್ಬೋದು, ಅವುಗಳನ್ನು ಏಕಾಏಕಿಯಾಗಿ ಎಸೆಯುವಂಥದ್ದು, ಒಂದು ಮೂಲೆಯಿಂದ ಮತ್ತೊಂದು ಮೂಲೆಗೆ ಎಸೆಯುವಂಥದ್ದು, ಈ ರೀತಿಯಾಗಿ ಆಗ್ತಾನೆ ಇರುತ್ತೆ. ಆದರೆ ಬಹಳ ಇಂಟ್ರೆಸ್ಟಿಂಗ್ ಅಂದರೆ, ಅವರ ಒಬ್ಬಳು ಸಣ್ಣ ಮಗಳಿದ್ದಾರೆ, ಅವರು ಅಲ್ಲಿ ಅವರ ಒಂದು ಬೆಡ್ರೂಮ್ನಲ್ಲಿ ಕೂತ್ಕೊಂಡು ಅವರು ಕಲಿತಾ ಇರುವಂಥ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ಒಂದು ಅವರ ಸುತ್ತ ಒಂದು ಯಾವುದೋ ಒಂದು ಶಕ್ತಿ ಪಾಸಾದಂತೆ ಅವರಿಗೆ ಒಂದು ಅನುಭವಕ್ಕೆ ಬರುತ್ತೆ. ಅವರು ಮೊಬೈಲ್ನಲ್ಲಿ ಯಾವುದೋ ಒಂದು ತರಗತಿಗೋಸ್ಕರ ಏನೋ ಅಧ್ಯಯನಕ್ಕೋಸ್ಕರ ಏನೋ ಮೊಬೈಲ್ ಇಟ್ಕೊಂಡಿದ್ರು. ಆ ಕ್ಷಣಕ್ಕೆ ಅವರು ತೆಗೆದು ಒಂದು ಫೋಟೋವನ್ನು ಕ್ಲಿಕ್ ಮಾಡ್ತಾರೆ. ನಾನೀಗ ಆ ಫೋಟೋವನ್ನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಇಲ್ಲಿ ದೃಶ್ಯಗಳಲ್ಲಿ ನೀವು ನೋಡ್ಬೋದು. ಅಂದರೆ ಆ ಒರಿಜಿನಲ್ ಫುಟೇಜನ್ನು ನಾನು ಮತ್ತೆ ಕ್ಲಿಯರ್ ಆಗಿ ತೋರಿಸ್ತೀನಿ. ಅಂದರೆ ಈ ಫೋಟೋದಲ್ಲೂ ಕೂಡ ಅಷ್ಟೇ ಬಹಳ ಕ್ಲಿಯರ್ ಆಗಿದೆ. ಆದರೆ ಆ ಫೋಟೋಗಳನ್ನು ನಾವು ಸ್ಕ್ರೀನಲ್ಲೂ ಕೂಡ ಅದನ್ನು ತೋರಿಸ್ತೀವಿ. ಒಟ್ಟು ಆ ಫೋಟೋದಲ್ಲಿ ಬಹಳ ಕ್ಲಿಯರ್ ಆಗಿ ಒಂದು ತಲೆಯ ರೀತಿಯಲ್ಲಿ ಮತ್ತು ಒಂದು ಮುಖವಾಡದ ರೀತಿಯಲ್ಲಿ ಒಂದು ಅಂಶ ಅವರ ಗಮನಕ್ಕೆ ಬರುವಂಥದ್ದು. ಹಾಗಾಗಿ ಇದು ಬಹಳ ಅವರಿಗೆ ಆತಂಕ ಹುಟ್ಟಿಸಿದೆ. ಆತಂಕ, ಅಚ್ಚರಿ, ಮನೆ ಹತ್ತಿರ ಸೇರ್ತಿದ್ದಾರೆ ನೂರಾರು ಮಂದಿ. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಮಾಲಾಡಿ ಗ್ರಾಮದಲ್ಲಿ ಇಂತಹದೊಂದು ವಿಚಿತ್ರ ಘಟನೆ ನಡೀತಾ ಇದೆ ಅನ್ನೋದು ಗೊತ್ತಾಗ್ತಾ ಇದ್ದ ಹಾಗೆ ಸುತ್ತಮುತ್ತಲಿನ ಜನರ ಗಮನ ಈ ಮನೆಯ ಮೇಲೆ ಬಿದ್ದಿದೆ. ಕೆಲವರು ಅಲ್ಲಿ ಏನಾಗ್ತಿದೆ ನೋಡೋಣ ಅನ್ನೋ ಆತಂಕದಲ್ಲಿ ಬರ್ತಾ ಇದ್ರೆ, ಇನ್ನು ಕೆಲವರು ಅಚ್ಚರಿಯಿಂದ ಆ ಮನೆಯತ್ತ ರಾತ್ರಿಯಾದ್ರೆ ಸಾಕು ಹೆಜ್ಜೆ ಹಾಕ್ತಿದ್ದಾರೆ. ಬೆಳ್ತಂಗಡಿ ತಾಲೂಕಿನ ಮಾಲಾಡಿಯ ಈ ಮನೆಯಲ್ಲಿ ಅಮಾನುಷ ಮತ್ತು ದುಷ್ಟಶಕ್ತಿಗಳ ಒಂದು ಏನು ಬೆಳವಣಿಗೆಗಳಾಗ್ತಾ ಇದೆ, ಅದರ ಬಗ್ಗೆ ಸಹಜವಾಗಿ ಸ್ಥಳೀಯವಾಗಿ ಭಾಳ ಕುತೂಹಲ ಇರುವಂಥದ್ದು. ಹಾಗಾಗಿ ರಾತ್ರಿ ಆದರೆ ಸಾಕು ಆ ಮನೆಯ ಸುತ್ತಮುತ್ತ ಸಾಕಷ್ಟು ಸಂಖ್ಯೆಯಲ್ಲಿ ಅಲ್ಲಿನ ಗ್ರಾಮಸ್ಥರು ಮತ್ತು ಹೊರಭಾಗದ ಒಂದಷ್ಟು ಜನ ಏನಿದ್ದಾರೆ ಅವರು ಬಂದು ಇಲ್ಲಿ ಬರ್ತಾರೆ. ಯಾಕಂದರೆ ಇಲ್ಲಿ ಏನಾಗುತ್ತೆ ಅನ್ನುವಂಥದ್ದನ್ನು ನೋಡಲಿಕ್ಕೆ, ಏನಾದರೂ ನಮ್ಮ ಅನುಭವಕ್ಕೆ ಏನಾದರೂ ಬರುತ್ತಾ ಅನ್ನುವಂಥದ್ದನ್ನು ನೋಡಲಿಕ್ಕೋಸ್ಕರ ಅನೇಕ ಜನ ಬಂದು ಅವರವರ ಬಾಗಿಲುಗಳ ಮನೆಗಳ ಮೆಟ್ಟಿಲುಗಳಲ್ಲಿ ಕೂತ್ಕೊಳ್ಳುವಂಥದ್ದು ಮತ್ತು ಆ ಮನೆಯ ಮುಂಭಾಗದಲ್ಲಿ ಇರುವಂಥದ್ದೆಲ್ಲ ಮಾಡ್ತಾರೆ. ಇನ್ನು ಮನೆಯವರು ಕೂಡ ಹಾಗೆ ರಾತ್ರಿ ಹೊತ್ತಾದರೆ ಅವರ ಮನೆಯ ಒಳಭಾಗದಲ್ಲಿ ಅವ್ರಿಗೆ ಕೂತ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಕರೆಂಟನ್ನು ಆಫ್ ಮಾಡಿ ಅವರು ಬೇರೆ ಬೇರೆ ಜಾಗಗಳಲ್ಲಿ ಕೂತಿರ್ತಾರೆ. ಇಲ್ಲಿ ನೀವು ದೃಶ್ಯಗಳಲ್ಲಿ ಗಮನಿಸ್ಬೋದು. ಇದು ಮನೆಯ ಹಿಂಭಾಗದ ದೃಶ್ಯ. ಅಂದರೆ ಈ ಒಂದು ಮನೆ ಏನಿದೆ ಆ ಮನೆ ಎಕ್ಸಾಕ್ಟ್ ಆಗಿ ನಾನು ಹಿಂಭಾಗದ ದೃಶ್ಯಗಳನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಕೆಳಭಾಗದಲ್ಲೂ ಕೂಡ ಹೆಚ್ಚಿನ
ಮನೆಗಳಿವೆ, ಒಂದಷ್ಟು ಇಲ್ಲಿ ಬೇರೆ ಬೇರೆ ಜನ ವಾಸವಾಗಿರುವಂಥದ್ದು. ಅವರು ಕೂಡ ಒಂದು ಹೆಚ್ಚಿನ ಸಮಯದಲ್ಲಿ ಅವರ ಮನೆಗಳಿಂದ ಮೇಲೆ ಬಂದು ಈ ಒಂದು ಕುಟುಂಬಕ್ಕೆ ಒಂದು ರೀತಿಯಾಗಿ ಗಟ್ಟಿಯಾಗಿ ನಿಲ್ಲುವಂಥದ್ದನ್ನೆಲ್ಲ. ಎಸ್, ಅಕ್ಕಪಕ್ಕದ ಮನೆಯವರು ಇವರಿಗೆ ಧೈರ್ಯ ತುಂಬುವ ಪ್ರಯತ್ನ ಮಾಡ್ತಿದ್ದಾರೆ. ಜೊತೆಗೆ ನೆರೆಹೊರೆಯವರಿಗೂ ಕೂಡ ಈ ಮನೆಯಲ್ಲಿ ಆಗ್ತಿರೋ ವಿಚಿತ್ರ ಘಟನೆಗಳ ಅನುಭವಗಳಾಗಿವೆಯಂತೆ. ಹಾಗಿದ್ರೆ ಈ ಬಗ್ಗೆ ಪಕ್ಕದ ಮನೆಯವರು ಏನ್ ಹೇಳ್ತಾರೆ ಅಂದ್ರೆ, ಈಗ ಒಂದು ತಿಂಗಳಾಯಿತು ಶುರುವಾಗಿ ಗ್ಲಾಸ್ ಎಲ್ಲ ಎಸೆಯುವುದು, ಮತ್ತು ಬಟ್ಟೆ ಬೆಂಕಿಗೆ ಇದಾಗ್ತದೆ ಎಲ್ಲ 1 ತಿಂಗಳಾಯಿತು ಶುರುವಾಗಿ. ಮುಂಚೆ ಇತ್ತಿಲ್ಲ ಈ ಥರ. ನೀವೀಗ ಯಾವ ಮನೆಯವರು? ಇದೆ ಮನೆ ನಮ್ಮದು, ಪಕ್ಕದ ಮನೆ. ಅದೇ ಗ್ಲಾಸ್ ಎಲ್ಲ ಎಸೆಯೋದು ಕೇಳ್ತದೆ ಅಲ್ಲ ನಮಗೆ, ಶಬ್ದ ಕೇಳ್ತದೆ. ನಾವು ಒಬ್ಬರೇ ಕೂತಾಗ ಗ್ಲಾಸ್ ಎಸೆಯೋದೆಲ್ಲ ಶಬ್ದ ಕೇಳ್ತದೆ ನಮಗೆ. ಒಟ್ನಲ್ಲಿ ಕಳೆದ 3 ತಿಂಗಳಿನಿಂದ ಈ ಮನೆಯವರಿಗೆ ರಾತ್ರಿಯಾದ್ರೆ ಸಾಕು ನೆಮ್ಮದಿ ಇಲ್ಲದ ಹಾಗಾಗಿದೆ. ಕತ್ತು ಹಿಸುಕಿದ ಅನುಭವ, ಇಟ್ಟ ಬಟ್ಟೆಗಳಿಗೆ ಬೆಂಕಿ, ಪಾತ್ರೆಗಳೆಲ್ಲ ಚೆಲ್ಲಾಪಿಲ್ಲಿ. ಈ ಎಲ್ಲದಕ್ಕೂ ಸಾಕ್ಷಿ ಎಂಬಂತೆ ಈಗ ಮೊಬೈಲ್ನಲ್ಲಿ ಸೆರೆಯಾಗಿರುವ ಈ ಫೋಟೋ, ಈ ಎಲ್ಲದರಿಂದಾಗಿ ಭಯ, ಆತಂಕದಿಂದಲೇ ದಿನ ದೂಡುವಂತಾಗಿದೆ. ಆ ಮನೆಯಲ್ಲಿ ಸಂಭವಿಸ್ತಾ ಇರೋ ವಿಚಿತ್ರ ಘಟನೆಗಳಿಗೆ ಕಾರಣ ಏನು? ಈ ಪ್ರಶ್ನೆಗೆ ಮನೆ ಮಾಲೀಕ ಉಮೇಶ್ ಶೆಟ್ಟಿ ಹೇಳೋದು ಸ್ಕೂಟರ್ ಪ್ರಸಾದ, 3 ತಿಂಗಳ ಹಿಂದಿನ ಸ್ಟೋರಿ. ಆದ್ರೆ ಅವರ ಪತ್ನಿ ಹೇಳೋದು ದೈವಾರಾಧನೆಯ ಕತೆ. ಅಮಾನುಷ ಶಕ್ತಿಯ ಕಾಟ, 3 ತಿಂಗಳ ಹಿಂದೆ ಮನೆ ಸೇರಿತ್ತು ವಿಚಿತ್ರ ವಸ್ತು. ದುಷ್ಟಶಕ್ತಿ ಮನೆ ಸೇರಿದ್ದು ಹೇಗೆ? ಏನ್ ಹೇಳುತ್ತೆ ಕುಟುಂಬ? ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಮಾಲಾಡಿ ಗ್ರಾಮದ ಈ ಮನೆಗೆ ಸದ್ಯ ಆತಂಕ, ಅಚ್ಚರಿ ಎಲ್ಲದಕ್ಕೂ ಕಾರಣವಾಗ್ತಾ ಇರೋದು. ರಾತ್ರಿ ಆದ್ರೆ ಸಾಕು ಎಲ್ಲಿ ಏನಾಗುತ್ತೋ ಅನ್ನೋ ಜೀವ ಭಯದಲ್ಲಿ ಈ ಮನೆಯ ಕುಟುಂಬ ಸದಸ್ಯರು ದಿನ ದೂಡ್ತಿದ್ದಾರೆ. ಗಂಡ ಹೆಂಡತಿ 2 ಹೆಣ್ಣು ಮಕ್ಕಳು ಅಮಾನುಷ ಶಕ್ತಿ ಕಾಟಕ್ಕೆ ಕಂಗಾಲಾಗಿದ್ದಾರೆ. ಇದೀಗ ಬಾಲಕಿ ಮೊಬೈಲ್ನಲ್ಲಿ ಸೆರೆ ಹಿಡಿದಿರೋ ಫೋಟೋ ಒಂದು ಅವರ ಭಯವನ್ನ ಮತ್ತಷ್ಟು ಜಾಸ್ತಿ ಮಾಡಿದೆ. ಕಳೆದ 18 ವರ್ಷಗಳಿಂದ ಈ ಕುಟುಂಬ ಇದೇ ಮಾಲಾಡಿ ಗ್ರಾಮದಲ್ಲಿ ವಾಸವಾಗಿದೆ. ಆದ್ರೆ ಯಾವತ್ತೂ ಇರದಂತ ಇಂಥದ್ದೊಂದು ಸಮಸ್ಯೆ ಕಳೆದ 3 ತಿಂಗಳಿನಿಂದ ಶುರುವಾಗಿರೋದು ಯಾಕೆ? 3 ತಿಂಗಳಿನಿಂದ ನಿಜಕ್ಕೂ ನರಕ ಯಾತನೆ ಅನುಭವಿಸ್ತಾ ಇರೋದು ಯಾಕೆ ಈ ಕುಟುಂಬ? ಗಾಡಿಯಲ್ಲಿ ಒಂದು ಪ್ರಸಾದ ಇಟ್ಟಿದ್ರು ಒಂದು ತಿಂಗಳಿಂದ. ಆ ನಂತರ ಪ್ರಸಾದ ಒಳಗೆ ಹೋಯ್ತು ನಂದು. ಆ ಗಾಡಿಯಲ್ಲಿ ಪ್ರಸಾದ ಬಂದ ಮೇಲೆ ಈ ಥರ ಆಯಿತು. ಆ ಗಾಡಿಯಲ್ಲಿ ಪ್ರಸಾದ ಅಂತ ಹೇಳ್ತಾರೆ, ಅದು ಎಲ್ಲಿಯ ಪ್ರಸಾದ? ಯಾರು ಇಟ್ಟಿದ್ದು? ಅದು ಯಾರು ಇಟ್ಟಿದ್ದು ಅಂತ ಗೊತ್ತಿಲ್ಲ. ನಾನು ಗಾಡಿಯಲ್ಲಿ ಕೆಲಸದಲ್ಲಿ ಒಂದು ಕಡೆ ಇಟ್ಟರೆ ಅಲ್ಲಿ ಹಿಂದೆ ಬಂದು ಇಟ್ಟುಕೊಂಡು ಹೋಗ್ತಾರೆ. ಅಲ್ಲಿ ಹೋಟೆಲ್ಗೆ ಚಹಾ ಕುಡಿದು ಹೋದರೆ ಅಲ್ಲಿ ನಾನು ಚಹಾ ಕುಡಿದು ಬರುವಾಗ ಅಲ್ಲಿಗೆ ಅದರಲ್ಲಿ ಪ್ರಸಾದ ಇರ್ತದೆ. ಒಮ್ಮೆ ಇಡುವುದಲ್ಲ, ತುಂಬ ಸಲ, ಒಂದು ದಿವಸಕ್ಕೆ ಒಂದು ಇಡ್ತಾರೆ ಅವರು. ಆ ಥರ ಕೆಲಸ ಮಾಡ್ತಿದ್ದಾರೆ. ಈಗ ಪ್ರಸಾದವನ್ನು ನೀವು ಮನೆ ಒಳಗಡೆ ಹಾಕಿಕೊಂಡು ಫಸ್ಟಿಗೆ ನನ್ನ ಕಿಸೆಯಲ್ಲಿ ಹಾಕಲು ಬಿದ್ದರು, ಗೊತ್ತಾಗೋದಿಲ್ಲ. ನಾನು ನಿಂತು ಯಾರ ಹತ್ರ ಮಾತಾಡಿದ್ರೆ ಕಿಸೆ ಹಾಕಿ ಬಿಟ್ಟಿದ್ದೀನಿ. ಅವರು ಇದ್ದಾರಾ ಇಲ್ಲ ಅಂತ ನಮ್ಗೆ ಕಾಣುವುದಿಲ್ಲ. ಮನೆಗೆ ಬಂದಾಗ ಬಟ್ಟೆ ಒಗೆಯುವಾಗ ಇವಳಿಗೆ ಸಿಗ್ತದೆ. ಮನೆಯೊಳಗೆ ಸೇರಿದ ಪ್ರಸಾದದಂತ ವಸ್ತುವೊಂದರಿಂದಲೇ ಇದೆಲ್ಲ ಆಗ್ತಾ ಇದೆಯಾ? ಹೀಗೆ ಮನೆಯೊಳಗೆ ಸೇರಿದ್ದ ಪ್ರಸಾದದ ವಸ್ತುವಿನಿಂದಲೇ ಇದೆಲ್ಲ ಆಗ್ತಾ ಇರೋದು ಅಂತ ಉಮೇಶ್ ಶೆಟ್ಟಿ ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ಆದ್ರೆ ಇವರ ಪತ್ನಿ ಹೇಳೋದೇ ಬೇರೆ. ಆಕೆಯ ಪ್ರಕಾರ ತಮ್ಮ ಮನೆಯಲ್ಲಿ ಈ ರೀತಿಯ ವಿಚಿತ್ರ ಘಟನೆಗಳು ನಡೀತಾ ಇರೋದಕ್ಕೆ ಮತ್ತೊಂದು ಕಾರಣ ಇದೆಯಂತೆ. ಆ ಕಾರಣ ಏನು ಅಂದ್ರೆ, ತಾಯಿ ಮನೆಯಲ್ಲಿ ಉಂಟು, ಅದು ಬಂದಿದೆ ಅಂತ ಕೇಳಿ ಇಲ್ಲಿಗೆ ಬಂದಿದೆ ಅಂತ ಹೇಳಿದ್ದಾರೆ. ಅದನ್ನು ಮಂತಿರಿದೆ, ಅದು ದೈವ ಬಂದಿದೆ ಅಂತ ಹೇಳಿದ್ದಾರೆ. ಮೊನ್ನೆ ನಿನ್ನೆ ಇವತ್ತು ಸಹ ಕೇಳಿದ್ದಾರೆ. ಮೊನ್ನೆ ನಾವು ಹೋಗಿ ಕೇಳಿದ್ದೇವೆ. ಅವತ್ತು 10 ತಿಂಗಳು ಕೇಳುವಾಗಲ ಹೇಳಿದದೇ ಮನೆ ಒಳಗೆ ಇದ್ದದನ್ನು ಹೊರಗೆ ಹಾಕ್ಬೇಕಂತ. ಮತ್ತೆ ಅದನ್ನು ಪೂಜೆ ಮಾಡಬೇಕಂತ, ಅದನ್ನು ನಾವು ಒಳಗೆ ತರಬೇಕಂತೆ, ಇದನ್ನು ಒಳಗೆ ಹಾಕ್ಬೇಕಂತ. ಇಲ್ಲಿ ಇರುವುದು ಬೇರೆ, ಇಲ್ಲಿ ಇರುವುದು ಬೇರೆ, ನಮ್ದಲ್ಲ, ನಮ್ದು ಹೊರಗೆ ಇದ್ದಲ್ಲ. ನಿಮ್ಮನ್ನು ಆಗದೇ ಇರೋರು ಏನಾದರೂ ಮಾಡಿದ್ದಾರೆ ಅಂತ ಅನಿಸುತ್ತೆ. ಅವರ ಬಗೆಯಲ್ಲಿ ಯಾರು ಸಹ ನನಗೆ ಗೊತ್ತಿಲ್ಲ, ನಮಗೆ ಯಾರೂ ಇಲ್ಲ. ಎಸ್, ಉಮೇಶ್ ಶೆಟ್ಟಿಯವರ ಮನೆಯಲ್ಲಿ ಕಳೆದ 7 ವರ್ಷಗಳಿಂದ ದೈವಾರಾಧನೆ ನಿಂತಿದೆಯಂತೆ. ಆದ್ರಿಂದಲೇ ಇದೆಲ್ಲವೂ ಆಗ್ತಿದೆ ಅನ್ನೋದು ಉಮೇಶ್ ಶೆಟ್ಟಿ ಪತ್ನಿ ಹಾಗೂ ಮಗಳ ನಂಬಿಕೆ.
ಅಜ್ಜಿ ಮನೆಯಲ್ಲಿ ಇದು ಮಾಡ್ತಿದ್ರು. ಈಗ ಅದಕ್ಕೆ 7 ವರ್ಷದಿಂದ ಎಂತ ಸಹ ಮಾಡ್ತಿಲ್ಲ. ಹಾಗೆ ಇಲ್ಲಿಗೆ ಬಂದಂತ ಅನಿಸ್ತದೆ. ನಾವೇ ಫ್ಯಾಮಿಲಿ ಅವರು ಯಾರು ಸಹ ಹೋಗ್ತಿರ್ಲಿಲ್ಲ. ನಾವು ಹತ್ತಿರ ಇದ್ದೀವಿ ಅಂತ ಹೋಗ್ತಿದ್ವಿ. ಇಲ್ಲ, ಒಮ್ಮೊಮ್ಮೆ ಅಜ್ಜಿ ಬಂದರೆ ಅಜ್ಜಿನ ಜೊತೆ ಹೋಗ್ತೇವೆ. ಹಾಗೆ ಇವರು ಕಡಿಮೆ ಬರುವುದು, ಏನಾದರೂ ಇದ್ರೆ ಮಾತ್ರ. ಪೂಜೆ ಮಾಡ್ತಾ ಇದ್ದಾರೆ? ಇಲ್ಲ, ಎಷ್ಟು ಟೈಮ್ ಆಯ್ತದೆ? 7 ವರ್ಷ ಆಯಿತು. ಈಗ ಅದೇ ನಮ್ಮ ಮನೆಯಲ್ಲಿ ಇರುವುದಂತ ಹೇಳ್ತಿದ್ದಾರೆ. ಆದರೆ ಒಳಗಿರುವುದು ಬೇರೆ ಅಂತೆ, ಹೊರಗೆ ಉಂಟಂತೆ. ಈಗ ಅದರ ಜೊತೆ ಒಂದು ಪ್ರೇತ ಇದೆ ಅಂತ ಹೇಳ್ತಾರೆ. ಹೀಗೆ ಸಾಕಷ್ಟು ನಿಗೂಢತೆಗಳು, ಅಸ್ಪಷ್ಟತೆಗಳು ಇದ್ರೂ ಕೂಡ ಅಲ್ಲಿ ನಡೀತಾ ಇರುವ ಘಟನೆಗಳು ಮಾತ್ರ ಆತಂಕ, ಅಚ್ಚರಿಗೆ ಕಾರಣವಾಗ್ತಾ ಇರೋದು ಸುಳ್ಳಲ್ಲ. ಪ್ರೇತಾತ್ಮದ್ದು ಎನ್ನಲಾದ ಫೋಟೋವೊಂದು ಬಹಳ ಸಂಚಲನಕ್ಕೆ ಕಾರಣ ಆಗಿದೆ. ಬೆಳ್ತಂಗಡಿಯ ಮಾಲಾಡಿ ಗ್ರಾಮದಲ್ಲಿ ಈ ರೀತಿಯ ಘಟನೆಗಳು ಸಂಭವಿಸ್ತಾ ಇರೋದು ಇದೇ ಮೊದಲೇನು ಅಲ್ವಂತೆ. ಈ ಹಿಂದೆಯೂ ಹೀಗೆ ಆಗಿತ್ತು ಅಂತಿದ್ದಾರೆ ಅಲ್ಲಿನ ಗ್ರಾಮಸ್ಥರು. ಬೆಳ್ತಂಗಡಿ ತಾಲೂಕಿನ ಮಾಲಾಡಿ ಗ್ರಾಮದ ಮನೆಯೊಂದರಲ್ಲಿ ಆಗ್ತಾ ಇರೋ ವಿಚಿತ್ರ ಘಟನೆಗಳು, ಅದಕ್ಕೆ ಸಾಕ್ಷಿಯಂತೆ ಮೊಬೈಲ್ನಲ್ಲಿ ಸೆರೆಯಾಗಿರೋ ವಿಚಿತ್ರ ಆಕೃತಿಯ ಫೋಟೋ, ಇದೆಲ್ಲದರಿಂದಾಗಿ ಆ ಗ್ರಾಮವೇ ಅಚ್ಚರಿಯ ಜೊತೆಗೆ ಆತಂಕದಲ್ಲಿದೆ. ಆದ್ರೆ ಈ ರೀತಿಯ ಘಟನೆಗಳು ಇಲ್ಲಿ ನಡೆಯುತ್ತಾ ಇರೋದು ಇದೇ ಮೊದಲಲ್ಲವಂತೆ. ಹೌದು, ಸುಮಾರು 20 ವರ್ಷಗಳ ಹಿಂದೆಯೂ ಕೂಡ ಇಲ್ಲಿನ 2-3 ಮನೆಗಳಲ್ಲಿ ಇದೇ ರೀತಿ ಆಗ್ತಿತ್ತು ಅಂತ ತಮ್ಮ ಹಳೆ ಅನುಭವಗಳನ್ನ ಮಾಲಾಡಿ ಗ್ರಾಮದ ಗ್ರಾಮಸ್ಥರೊಬ್ಬರು ಹಂಚಿಕೊಂಡಿದ್ದಾರೆ. ನಾನಂದರೆ ಸಣ್ಣದಿಂದ ನೋಡ್ತಿದ್ದೇನೆ. ಈಗಲ್ಲ ಒಂದು 20 ವರ್ಷ ಮುಂಚೆ ಇತ್ತು. ಅಲ್ಲಿ 3 ಮನೆಗಿತ್ತು, ಭಯಂಕರ ತೊಂದರೆ ಕೊಡ್ತಿತ್ತು. ಅವರ ಮನೆಯೆಲ್ಲ ಈಗ ಮನೆ ಬಿಟ್ಟು ಹೋಗಿದ್ದಾರೆ. ಸಾಹೇಬರ ಮನೆ 3 ಮನೆ ಇತ್ತು, ಅದು ಮನೆ ಬಿಟ್ಟು ಹೋಗಿದ್ದಾರೆ. ಈಗ ಅದನ್ನು ನೋಡಿದ್ದೇನೆ, ಕಣ್ಣಲ್ಲಿ ನೋಡಿದ್ದೇನೆ ನಾನು. ಇದು ಅನ್ನದಲ್ಲಿ ಇದಾಗೋದು, ಕಲ್ಲಾಗೋದು, ರಕ್ತ ಬರೋದು, ಹೌದೆಲ್ಲ ಭಯಂಕರ ಸಮಸ್ಯೆ ಇತ್ತು. ಮತ್ತು ಈಚೆಯಿಂದ ಹೋಗ್ತಿತ್ತು ರಾತ್ರಿ ಎಲ್ಲ 12 ಗಂಟೆದು ಈಚೆಯಿಂದ ಹೋಗ್ತಿದ್ದೆ 12 ಗಂಟೆಗೆ. ಮಂಗಳವಾರ ಶುಕ್ರವಾರ ಯಾವಾಗಲೂ ಹೋಗ್ತದೆ. ಈಗ ಇದು ಕರೆಂಟ್ ಬಂದ ಮೇಲೆ ಸ್ವಲ್ಪ ಕಮ್ಮಿ ಆಯಿತು. ಈಗ ಸ್ಟಾರ್ಟ್ ಆಗಿದೆ ಪುನಃ. ಈಗ ಅದು ನೀನು ನೋಡಿದೆ ಸಾಯಂಕಾಲ ಬೆಂಕಿ ಬಂದನ್ನು ನಾನು ನೋಡಿದ್ದೇನೆ ಇಲ್ಲಿ ಕಣ್ಣಾರು ಬೆಂಕಿ ನೋಡಿದ್ದೇನೆ ಬರುವಾಗ, ಸಾಯಂಕಾಲ ಬರುವಾಗ ನೋಡಿದ್ದೇನೆ ಇಲ್ಲಿ. ಮತ್ತು ನನಗೆ ಗೊತ್ತಿತ್ತು ಮುಂಚಿಂದ ಇತ್ತು ಅಂತ ನನಗೆ ಗೊತ್ತಿತ್ತು, ಅನುಭವ ಇತ್ತು ಅದರದ್ದು. ಈಗ ಕರೆಂಟ್ ಎಲ್ಲ ಬಂದ ಮೇಲೆ ಸ್ವಲ್ಪ ಕಮ್ಮಿ ಆಗಿತ್ತು. ಈಗ ಮಂಗಳವಾರ ಶುಕ್ರವಾರದು ಪರ್ಮನೆಂಟ್ ಉಂಟೆ ಇಲ್ಲಿ ಈ ಸೈಡ್. ಇದು ಪ್ರೇತ ದೈವಗಳೇ ಅಂದರೆ ಮನುಷ್ಯರ ಓಡಾಡ್ತಾರಲ್ಲ, ಇದು ಅದಕ್ಕೆ ಕಷ್ಟ ಆಗ್ತದೆ, ಹೋಗ್ಲಿಕ್ಕೆಲ್ಲ ಕಷ್ಟ ಆಗ್ತದೆ. ಆ ಥರ ಇದು ಆಗುತ್ತೆ ಫೀಲಿಂಗ್. ಎಸ್, ಈ ಹಿಂದೆಯೂ ಈ ಗ್ರಾಮದ 3 ಮನೆಗಳಲ್ಲಿ ಈ ರೀತಿಯ ಸಮಸ್ಯೆ ಇತ್ತು. ಆದ್ರೆ ಕರೆಂಟ್ ಬಂದ ಮೇಲೆ ಆ ಕಾಟ ಕಡಿಮೆಯಾಗಿತ್ತು. ಈಗ ಈ ಮನೆಯಲ್ಲಿ ಮತ್ತೆ ಶುರುವಾಗಿದೆ ಅಂತ ಗ್ರಾಮಸ್ಥರು ಹೇಳಿಕೊಳ್ತಿದ್ದಾರೆ. ಒಟ್ನಲ್ಲಿ ಮಾಲಾಡಿ ಗ್ರಾಮದ ಮನೆಯಲ್ಲಿ ಆಗ್ತಾ ಇರೋ ವಿಚಿತ್ರ ಬೆಳವಣಿಗೆಗಳಿಗೆ ಕಾರಣ ಏನು? ಅಲ್ಲಿ ನಿಜಕ್ಕೂ ಪ್ರೇತಾತ್ಮವೇ ಕಾಟ ಕೊಡ್ತಿದ್ಯಾ ಅಥವಾ ಬೇರೆ ಇನ್ನೇನಾದ್ರೂ ಅಲ್ಲಿ ಆಗ್ತಾ ಇದೆಯಾ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗಬೇಕಾಗಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.